ಸಂಘದ ಹೋರಾಟಕ್ಕೆ ಜಯವಾಗಲಿ. ಬಾಕಿ ವೇತನ ಪಾವತಿಗಾಗಿ ನಡೆಯುತ್ತಿರುವ ಪ್ರತಿಭಟನಾ ಹೋರಾಟಕ್ಕೆ ಜಯವಾಗಲಿ. ಬಾಕಿ ವೇತನ ಪಾವತಿ ಮಾಡಲೇಬೇಕು. ಬಾಕಿ ವೇತನ ಪಾವತಿಸಿದ ಅಧಿಕಾರಿಗಳಿಗೆ ಧಿಕ್ಕಾರ. ಕೆಲವು ಕಡೆಗೆ ವೇತನ ಪಾವತಿ ಮಾಡಿದ್ದು ಬಿಟ್ಟರೆ ಇನ್ನು ಕೆಲವು ಕಡೆ ವರ್ಷಗಟ್ಟಲೆ ವೇತನ ಪಾವತಿ ಮಾಡ್ತಾ ಇರೋದು ಇವತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿದೆ. ಇವತ್ತು ಕಾರ್ಮಿಕರಿಗೆ ವೇತನದ ಗ್ಯಾರಂಟಿ ಇಲ್ಲದಂತಾಗಿದೆ. ಇವತ್ತು ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆ ಇವತ್ತು ಹೋಗ್ತಾ ಇದೆ. ಇವತ್ತು ವೇತನ ಪಾವತಿಯ ಅನುದಾನ ಬಿಡುಗಡೆಯಾಗಿ ಬಂದರೂ ಗುತ್ತೇದಾರ ಮೂಲಕ ವೇತನ ಪಾವತಿ ಮಾಡಿಸದೇ ಇರುವಂಥ ಅಧಿಕಾರಿಗಳು ಇವತ್ತು ನಮ್ಮ ನೀರಾವರಿ ಅಧಿಕಾರಿಗಳಾಗಿದ್ದಾರೆ. ಚೆಕ್ ಆಗಿದೆ, ಚೆಕ್ ಆಗಿ 5 ದಿವಸ ಆಗಿದೆ. ಚೆಕ್ ಆದರೂ ಕೂಡ ಅಧಿಕಾರಿಗಳು ಹಾಗೂ ಗುತ್ತೇದಾರರು ಚೆಕ್ ತೊಗೊಂಬಂದು ಪೇಮೆಂಟ್ ಮಾಡೋಕ್ಕೆ ತಯಾರಿಲ್ಲ. ಈ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಆದಷ್ಟು ಬೇಗ ಈ ಕಾರ್ಮಿಕರ ಸಂಬಳವನ್ನು ಅತಿ ಜರೂರವಾಗಿ ಕೊಡಿಸಬೇಕೆಂದು ತಮ್ಮಲ್ಲಿ ವಿನಂತಿ. ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಇಂದು ವೇತನ ಪಾವತಿಗೆ ಆಗ್ರಹಿಸಿ, ಯಾಕಂದರೆ ಕಳೆದ ನವೆಂಬರ್ ಡಿಸೆಂಬರ್ನಿಂದ ಇಲ್ಲಿವರೆಗೂ ಕೂಡ ಕೆಲವು ಕಡೆಗೆ ವೇತನ ಪಾವತಿ ಮಾಡಿದ್ದು ಬಿಟ್ಟರೆ ಇನ್ನೂ ಕೆಲವು ಕಡೆ ವರ್ಷಗಟ್ಟಲೆ ವೇತನ ಪಾವತಿ ಮಾಡ್ತಾ ಇರೋದು ಇವತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿದೆ. ಇವತ್ತು ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಕಾರ್ಮಿಕರಿಗೆ ಉದ್ಯೋಗದ ಗ್ಯಾರಂಟಿ ಇಲ್ಲದಂತಾಗಿದೆ. ಇವತ್ತು ಕಾರ್ಮಿಕರಿಗೆ ವೇತನದ ಗ್ಯಾರಂಟಿ ಇಲ್ಲದಂತಾಗಿದೆ. ಇವತ್ತು ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆ ಇವತ್ತು ಹೋಗ್ತಾ ಇದೆ. ಇವತ್ತು ಆ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯನವ್ರ ಸರ್ಕಾರನ ಒತ್ತಾಯ ಮಾಡೋದಿಷ್ಟೇ, ಈ ಹಿಂದೆ ನಮಗೆ ತುಂಗಭದ್ರಾ ಕಾರ್ಮಿಕರಿಗೆ ಯಾವ ಥರ ವರ್ಷ ಪೂರ್ತಿ ಕೆಲಸ ಕೊಟ್ಟಿದ್ರು ಗುತ್ತೇದಾರಿ ಕೊಡೋ ಕೆಲಸನ ಬಿಟ್ಟು ಕಾರ್ಮಿಕರ ಕೆಲಸನ ಕೊಡಬೇಕು ಅಂತೇಳಿ ಇವತ್ತು ಹೋರಾಟದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. RDS ಗಿಲ್ಲೇಸೂಗೂರು ಉಪವಿಭಾಗದಲ್ಲಿ ಕಳೆದ 1 ವರ್ಷದಿಂದ ವೇತನ ಪಾವತಿ ಮಾಡಿಲ್ಲ. ವೇತನ ಪಾವತಿಯ ಅನುದಾನ ಬಿಡುಗಡೆಯಾಗಿ ಬಂದರೂ ಗುತ್ತೇದಾರ ಮೂಲಕ ವೇತನ ಪಾವತಿ ಮಾಡಿಸದೇ ಇರುವಂಥ ಅಧಿಕಾರಿಗಳು ಇವತ್ತು ನಮ್ಮ ನೀರಾವರಿ ಅಧಿಕಾರಿಗಳಾಗಿದ್ದಾರೆ. ತಕ್ಷಣವೇ ಬಾಕಿ ಇರತಕ್ಕಂಥ ವೇತನನ ಪಾವತಿ ಮಾಡಿಸಬೇಕು. ಸರ್ಕಾರದ ನಿರ್ದೇಶನಗಳನ್ನು, ನಿಗಮದ ನಿರ್ದೇಶನಗಳನ್ನು, ಕಾರ್ಮಿಕ ಇಲಾಖೆ ನಿರ್ದೇಶನಗಳನ್ನು, ಆದೇಶಗಳನ್ನು ನೀರಾವರಿ ಇಲಾಖೆ ಪಾಲಿಸ್ತಿಲ್ಲ. ಅದು ಪಾಲಿಸದೆ ಹೋದರೆ ನೀವು ಪಾಲಿಸುವುದಿಲ್ಲ ಅಂತೇಳಿ ನಮಗೆ ಲಿಖಿತ ಒಂದು ಹೇಳಿಕೆಯನ್ನು ಪತ್ರವನ್ನು ಕೊಡಬೇಕು ಅಂತೇಳಿ ಇವತ್ತು ಹೋರಾಟದ ಮೂಲಕ ಒತ್ತಾಯನ ಮಾಡ್ತಾಯಿದ್ದೀವಿ. ನಾವು ಭಾಳ ಬಡವರು, ಭಾಳ ಕಡಿಮೆ ಕೂಲಿಯಲ್ಲಿ ದುಡಿತಕ್ಕಂಥ ಕಾರ್ಮಿಕರು ನಮಗೆ ಇವತ್ತು ವರ್ಷಾನುಗಟ್ಟಲೆ ವೇತನ ಪಾವತಿ ಮಾಡದೇ ಇರುವುದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾವೇನಂತೀವಿ ಇದು ಭಾಳ ಕೆಟ್ಟ ಪರಿಣಾಮ ಬೀರ್ತದೆ. ಆ ಕಾರಣಕ್ಕಾಗಿ ಸರ್ಕಾರ ಕೂಡಲೇ ವೇತನ ಪಾವತಿ ಬಿಡುಗಡೆ ಮಾಡೋದಕ್ಕೆ ಮುಂದಾಗಬೇಕು. ನಮ್ಮ ಬಾಕಿ ವೇತನ ಪಾವತಿಸಬೇಕು, ವ್ಯತ್ಯಾಸದ ಮೊತ್ತನ ಪಾವತಿಸಬೇಕು. ಅದಲ್ಲದೆ 26 ದಿನದ ವೇತನ ಪಾವತಿಸೋಕ್ಕೆ ಏನು ಅಧಿಕಾರಿಗಳು ಮುಂದಾಗಿದ್ದಾರೆ, ರಜೆ ದಿನಗಳನ್ನೊಳಗೊಂಡಂತೆ ವೇತನನ ಪಾವತಿಸಬೇಕು. ಜೊತೆಗೆ ಇಲ್ಲಿವರೆಗೂ ನಮಗೇನು ಉದ್ಯೋಗದ ಭದ್ರತೆ ಕೊಡ್ರಿ ಅಂತೇಳಿ ಸರ್ಕಾರ, ಕಾರ್ಮಿಕ ಇಲಾಖೆ, ಕಾರ್ಮಿಕ ಆಯುಕ್ತರು, ನ್ಯಾಯಾಲಯ ಏನು ಹೇಳಿದೆ ಅದರ ಪ್ರಕಾರ ತುಂಗಭದ್ರಾ ನೀರಾವರಿ ಕೇಂದ್ರ ವಲಯ ಮುನಿರಾಬಾದ್ ವ್ಯಾಪ್ತಿ ಎಲ್ಲ ಅಧಿಕಾರಿಗಳು ಆ ಒಂದು ಆದೇಶಗಳನ್ನು, ನಿರ್ದೇಶನಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರತಿಭಟನಾ ಹೋರಾಟದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಾವು ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘಟನೆ ವತಿಯಿಂದ 3 ವಿಭಾಗಗಳಲ್ಲಿ ಅಂದರೆ ಸಿಂಧನೂರು ವಿಭಾಗ, ಯರಮರ್ಸ್ ವಿಭಾಗ ಹಾಗೂ ಶಿರವಾರ ವಿಭಾಗದಲ್ಲಿ ಒಂದು ಪ್ರತಿಭಟನೆ ಧರಣಿಯನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಡಿಸೆಂಬರ್ವರೆಗೆ ಕೆಲವು ಕಡೆ ಪೇಮೆಂಟ್ ಆಗಿದೆ. ಇಲ್ಲಿ ಯರಮರ್ಸ್ ವಿಭಾಗದಲ್ಲಿ RDS ಉಪವಿಭಾಗ ಹಾಗೂ ನಂಬರ್ 2 ಉಪವಿಭಾಗದಲ್ಲಿ ಮುಖ್ಯವಾಗಿ RDS 1 ವರ್ಷದಿಂದ ಪೇಮೆಂಟ್ ಆಗಿಲ್ಲ. ಇಲ್ಲಿ ಭಾಳ ಸಮಸ್ಯೆ ಆಗಿದೆ. ಚೆಕ್ ಆಗಿದೆ, ಚೆಕ್ ಆಗಿ 5 ದಿವಸ ಆಗಿದೆ. ಚೆಕ್ ಆದರೂ ಕೂಡ ಅಧಿಕಾರಿಗಳು ಹಾಗೂ ಗುತ್ತೇದಾರರು ಚೆಕ್ ತೊಗೊಂಬಂದು ಪೇಮೆಂಟ್ ಮಾಡೋಕ್ಕೆ ತಯಾರಿಲ್ಲ. ಹೀಗಾಗಿ ಸರ್ಕಾರ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾಯಿದ್ದಾರೆ. ಆಮೇಲೆ ಅನುದಾನ ಬಿಡುಗಡೆ ಆದರೂ ಕೂಡ ಪೇಮೆಂಟ್ ಮಾಡೋಕ್ಕೆ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಮ್ಮ ಕಾರ್ಮಿಕರೆಲ್ಲರೂ ತುಂಬ ಬಡವರಿದ್ದೀವಿ, ಅದರ ಮೇಲೆ ಜೀವನ ನಡೀತಾ ಇದೆ. ಹೀಗಾಗಿ ತಾವು ಇಲಾಖೆ ಅಧಿಕಾರಿಗಳು, ಮೇಲಾಧಿಕಾರಿಗಳು, ಕಾರ್ಯಪಾಲಕ ಅಭಿಯಂತರರು, ಆಮೇಲೆ ಅಧೀಕ್ಷಕ ಅಭಿಯಂತರರು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ನಿರ್ಧಾರ ತಗೊಂಡು ಸದ್ಯದಲ್ಲಿ 2-3 ದಿವಸದಲ್ಲಿ ಪೇಮೆಂಟ್ ಮಾಡೋಕ್ಕೆ ತಾವು ಆಸಕ್ತಿ ವಹಿಸಬೇಕು. ಅದೇ ರೀತಿ ನಮಗೆ ನೀರಿಲ್ಲದ ಸಮಯದಲ್ಲಿ ಕೆಲಸ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಾವು ಆ ಕೆಲಸವನ್ನು ಮುಂದುವರ್ಸೋಕ್ಕೆ ಆಮೇಲೆ ಮಾನ್ಯ ಕಾರ್ಮಿಕ ಆಯುಕ್ತರ ಆದೇಶವನ್ನು ಪರಿಪಾಲನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಗಿಲ್ಲೇಸೂಗೂರು ಉಪವಿಭಾಗದ ಕಾರ್ಮಿಕ ನಾನು. ನಮಗೆ ಸುಮಾರು 12 ತಿಂಗಳಿಂದ ಸಂಬಳವಿಲ್ಲದ ಕಾರಣ ಈ ಅಧಿಕಾರಿಗಳು
ತಮ್ಮ ಮೊದಲು ಹಂತದಲ್ಲಿ ಟೆಂಡರ್ ಸಲುವಾಗಿ ಸುಮಾರು 2-3 ಸಲ ಟೆಂಡರ್ಗಳನ್ನು ವಿಸ್ತರಿಸಿ ಆಮೇಲೆ 3ನೇ ಸಲಕ್ಕೆ ಆ ಟೆಂಡರನ್ನು ಮತ್ತೆ ಸರಿಪಡಿಸಿದ ಮೇಲೆ ನಮಗೆ ಗ್ರ್ಯಾಂಟ್ ಇಲ್ಲ ಅಂತ ನಮಗೆ ಹೇಳಿದ ಕಾರಣ ಇವಾಗ ಗ್ರ್ಯಾಂಟ್ ಬಂದಿದೆ, ಎಲ್ಲ ಚೆಕ್ ಆಗಿದೆ. ಅವರು ಅದನ್ನು ತಂದು ಕಾರ್ಮಿಕರಿಗೆ ಸಂಬಳವನ್ನು ನೀಡುವಾಗ ಅವ್ರ ಕೈಲಾಗೋದಿಲ್ಲ. ಕಾರಣ ಈ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಆದಷ್ಟು ಬೇಗ ಈ ಕಾರ್ಮಿಕರ ಸಂಬಳವನ್ನು ಅತಿ ಜರೂರವಾಗಿ ಕೊಡಿಸಬೇಕಂತ ತಮ್ಮಲ್ಲಿ ವಿನಂತಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.